ಬಾಸ್ ಮನೆಯಲ್ಲಿ ಜಂಟಿ ಹಾಗೂ ಒಂಟಿ ಎಂದು ಎರಡು ಕೆಟಗರಿ ಮಾಡಲಾಗಿತ್ತು ಎಂಬುದು ಗೊತ್ತೇ ಇದೆ. ಅಶ್ವಿನಿ ಗೌಡ ಹಾಗೂ ಜಾನ್ವಿ ಒಂಟಿ ವರ್ಗದಲ್ಲಿದ್ರು, ಆದರೆ ನಡೆದುಕೊಂಡಿದ್ದು ಮಾತ್ರ ಜಂಟಿ ರೀತಿಯಾಗಿತ್ತು. ಇಬ್ಬರು ಈಗಲೂ ಜಂಟಿಯಾಗಿ ಮುಂದುವರಿಯುತ್ತಿದ್ದಾರೆ. ಅಲ್ಲದೆ ಅಶ್ವಿನಿಗೆ ಅವರು ಬಕೆಟ್ ಹಿಡಿಯುತ್ತಾ ಬಂದಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಜಾನ್ವಿ ಅಶ್ವಿನಿ ಗೌಡ ಅವರ ಚಮಚಾಗಿರಿ ಮಾಡುವ ಮೂಲಕ ಸಾಕಷ್ಟು ಟೀಕೆಗೆ ಗುರಿಯಾಗಿದ್ರು. ಅವರು ಮಾಡ್ತಿರೋದು ಸರಿ ಇಲ್ಲ ಎಂದು ಅನೇಕರು ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ರು. ಈಗ ಸುದೀಪ್ ಈ ವಿಚಾರದಲ್ಲಿ ಜಾನ್ವಿ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಶ್ವಿನಿನ ಪುಷ್ ಮಾಡ್ತಾ ಇರಿ, ಒಂದಿನ ಪುಷ್ ಆಗಿ ಇಲ್ಲಿಗೆ ಬರ್ತೀರಾ ಎಂದು ಕಿಚ್ಚ ಸುದೀಪ್ ಎಚ್ಚರಿಸಿದ್ರು. ಆದ್ರೆ ಜಾನ್ವಿ ನಗುತ್ತಲೇ ಇದ್ದರು. ಅವರಿಗೆ ಈ ಪ್ರಕರಣ ಎಷ್ಟು ಗಂಭೀರವಾಗಿದೆ ಎಂಬುದು ಇನ್ನೂ ಅರ್ಥವಾಗಿಲ್ಲ. ಅಶ್ವಿನಿ ಹಾಗೂ ಜಾನ್ವಿ ಒಟ್ಟಿಗೆ ಮಲಗುತ್ತಿದ್ದಾರೆ. ಈಗ ಜಾನ್ವಿ ಅವರಿಗೆ ನೇರ ಮಾತುಗಳಲ್ಲಿ ಸುದೀಪ್ ಎಚ್ಚರಿಕೆ ನೀಡಿದ್ದಾರೆ. ಸಾಮಾನ್ಯವಾಗಿ ಮತ್ತೊಬ್ಬರನ್ನ ಪುಷ್ ಮಾಡುವವರು ಬೇಗ ಔಟ್ ಆಗಿ ಬಿಡುತ್ತಾರೆ. ಜಾನ್ವಿ ಅವರೇ, ಅಶ್ವಿನಿ ಅವರನ್ನ ಚೆನ್ನಾಗಿ ಪುಷ್ ಮಾಡ್ತಾ ಇದ್ದೀರಾ, ಹೀಗೆ ಪುಷ್ ಮಾಡ್ತಾ ಇರಿ, ಶೀಘ್ರವೇ ಇಲ್ಲಿ ಬರ್ತೀರಾ ಎಂದು ಜಾನ್ವಿಗೆ ಸುದೀಪ್ ಅವರು ಎಚ್ಚರಿಕೆ ನೀಡಿದ್ರು. ಈ ಎಚ್ಚರಿಕೆಯಿಂದ ಅವರು ಹೆಚ್ಚು ತಲೆ ಕೆಡಿಸಿಕೊಂಡಂತೆ ಕಂಡಿಲ್ಲ. ಮುಂದೆ ಏನಾಗುತ್ತದೆ ಎಂಬ ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.